ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರ ನಾಡಿನ ಎಲ್ಲ ದಾರ್ಶನಿಕರ ಶ್ರೀಚರಣಾರವಿಂದಕ್ಕೆ ನತಮಸ್ತಕನಾಗಿ ಈ 32ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಮಹಾ ತಪಸ್ವಿಗಳು, ಕಲಿಯುಗದ ಪವಾಡ ಪುರುಷರೆಂದೇ ಪ್ರಖ್ಯಾತಿಯನ್ನು ಹೊಂದಿದ ಲೀಲಾಮೂರ್ತಿ, ಜಗನ್ಮಾತೆಯ ಪ್ರತಿರೂಪವೇ ಆಗಿರುವಂಥ ಲಿಂಗೈಕ್ಯ ಸದ್ಗುರು ಚನ್ನಬಸವೇಶ್ವರಪ್ಪಂಗಳವರ ಪಾವನ ಚರಣಾರವಿಂದಗಳಿಗೆ ಶತಕೋಟಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಅವರಿವರೆನ್ನದೇ ಯಥಾರ್ಥವಾಗಿರ್ತಕ್ಕಂಥ ತತ್ವ ವಿಚಾರವನ್ನು ತಿಳಿದುಕೊಂಡು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಳ್ಳುವ ಸದುದ್ದೇಶದಿಂದ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಸುಕ್ಷೇತ್ರ ಮಡ್ನಾಳ್ ಗ್ರಾಮದ ಸಮಸ್ತ ಸದ್ಭಕ್ತರಿಗೂ, ತಾಯಂದಿರಿಗೂ, ಮುದ್ದು ಮಕ್ಕಳಿಗೂ, ಅವರಿವರೆನ್ನದೇ ಸಮಸ್ತ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶವಾಗೋಣ. ಶರಣು ಅಂತೇಳಿ ನಾವು ಕೈ ಮುಗಿದಾಗ ನೀವು ಕೈ ಮುಗಿರಿ, ಚಪ್ಪಾಳಿ ಹೊಡಿಬೇಡ್ರಿ, ಕೈ ಮುಗಿರಿ, ಅಷ್ಟೇ ಸಾಕು. ಹಾಂ, ಯಾಕಂದ್ರೆ ನಾ ಚಪ್ಪಾಳಿ ಹೊಡೆದಾಗ ನೀವು ಚಪ್ಪಾಳಿ ಹೊಡ್ರಿ, ನಾ ಕೈ ಮುಗಿನಿ ಅಂದ್ರೆ ಕೈ ಮುಗಿರಿ. ನಾ ಕೈ ಮುಗಿದಾಗ ನೀವು ಚಪ್ಪಾಳಿ ಹೊಡೆದ್ರೆ ಮುಂಜಾನೆ ಎದ್ದು ಮನೆಯಿಂದ ಎದ್ದು ಬರ್ತಿರ್ತಾನವ, ನಮಸ್ಕಾರ ಕಾಕ ಹೊಡೆದ ಅವ್ನು ಮುಂದೆ ನಿಂತ ಚಪ್ಪಾಳಿ ಹೊಡೆದ ನಾವು ಏನು ತಿಳ್ಕೊಬೇಕು? ಅಲ್ಲಲ್ಲ ತಲೆ ಏನಾಗೈತೆ ತಿಂಗೆ ತಿಳ್ಕೊತ ನಾವು. ನಮಸ್ಕಾರ ಮಾಡಿದರೆ ನಮಸ್ಕಾರ ಮಾಡಬೇಕು, ಚಪ್ಪಾಳಿ ಹೊಡೆದ್ರೆ ಇರಲಿ. ನಾಳೆ ದಿವಸ ಚಪ್ಪಾಳಿ ಹೊಡಿ ಸಮಯದೊಳಗೆ ಚಪ್ಪಾಳಿ ಹೊಡ್ರಿ, ನಮಸ್ಕಾರ ಮಾಡೋ ಸಮಯದೊಳಗೆ ನಮಸ್ಕಾರ ಮಾಡಿರಿ. ಈ ವರ್ಷದ ವಿಶೇಷವಾಗಿರ್ತಕ್ಕಂಥ ಪುರಾಣ ಪೂಜ್ಯರು ಇಲ್ಲಿ ಇಟ್ಟುಕೊಂಡಿದ್ದಾರೆ. 5 ದಿವಸದೊಳಗೆ ದೊಡ್ಡ ಪುರಾಣದ ಅದು ಶರಣಪ್ಪನವ್ರ ಪುರಾಣ ಅಂತಂದ್ರೆ ಮುಗಿಯೋದಲ್ಲ, ಅದು ನಿರಂತರ ದಾಸೋ ಹೆಂಗೆ ನಡೆದದ ಅವ್ರದ್ದು, ಹಂಗೆ ನಿರಂತರ ಅವರ ಲೀಲೆಗಳು ನಡೆದಾವೆ. ಅಂಥ ಮಹಾಪುರಾಣವನ್ನು ಈ ವರ್ಷ ಪರಮ ಪೂಜ್ಯ ಅಲ್ಲಮ ಪ್ರಭುಲಿಂಗೇಶ್ವರಪ್ಪಂಗಳು ಇಟ್ಟುಕೊಂಡಿದ್ದಾರೆ. ಆ ಮಹಾಪುರಾಣವನ್ನು 5 ದಿವಸದೊಳಗೆ ನಿಮಗೆ ಎಷ್ಟು ಸಾಧ್ಯದ ಅಲ್ಲ ಅಷ್ಟು ಆದರ ಸೇವಾ ಮಾಡಿ ಈ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈಗ ಪುರಾಣವನ್ನು ಪ್ರಾರಂಭ ಮಾಡೋಣ. ಆದೌ ಪುರಾಣ ಪ್ರಾರಂಭ ಕಾಲದಲ್ಲಿ ಸಚ್ಚಿದಾನಂದ ಸ್ವರೂಪ ಸದ್ಗುರುನಾಥನನ್ನು ಕುರಿತು ಅವಶ್ಯವಾಗಿ ಮಂಗಲವನ್ನು ಮಾಡಬೇಕಾದ ಕಾರಣ. ಯಾವ ಸಚ್ಚಿದಾನಂದ ಸ್ವರೂಪ ಸದ್ಗುರುನಾಥನನ್ನು ಕುರಿತು ಅವಶ್ಯವಾಗಿ ಮಂಗಲ ಅಂತಕ್ಕಂಥದ್ದು ಮಾಡಬೇಕಾಗಿದೆ. ಮಂಗಲ ಅಂತಂದರೆ ಸುಖ, ಅಮಂಗಲ ಅಂದರೆ ದುಃಖ. ಸುಖ ದುಃಖಗಳ ವಿಚಾರ ಈಗ ಬೇಡ, ಮುಂದೆ ನೋಡೋಣ. ಯಾಕಂತಂದರೆ ಪ್ರಾರಂಭದ ದಿವಸದ ಇಂದು ಕಲಬುರಗಿಯ ಮಹಾದಾಸೋಹಿ, ರೈತರ ಜೀವನಾಡಿ, ರೈತರ ಕಣ್ಮಣಿ, ಬರಗಾಲದ ಬಂಟನೆಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ರೈತರಿಗಾಗಿ ಭೂಲೋಕದಲ್ಲಿ ಕೈಲಾಸದಿಂದ ನಂದಿನಾಥನೇ ಅವತರಿಸಿ ಬಂದಿರುವ ಮಹಾಮಹಿಮ ಮಹಾಶರಣ ಯಾರು ಅಂತಂದರೆ ಕಲಬುರಗಿಯ ಶರಣಬಸವೇಶ್ವರ ಪುಣ್ಯಾತ್ಮರಿ, ಕಲಬುರಗಿಯ ಶರಣಬಸವೇಶ್ವರರು. ಅವರ ಮಹಾಪುರಾಣಕ್ಕೆ ನಾವು ಇವತ್ತು ಮಂಗಲ ಅಂತಂದರೆ ಮುಗಿದು ಅಲ್ಲ, ಮುಕ್ತಾಯ ಅಂತಲ್ಲದು. ಮಂಗಲ ಅಂತಂದರೆ ಆರಂಭನೂ ಆಗ್ತದೆ, ಮಂಗಲ ಅಂದರೆ ಶುಭ ಅಂತೂ ಆಗ್ತದೆ, ಮಂಗಲ ಅಂದರೆ ಸುಖ ಅಂತೂ ಆಗ್ತದೆ. ಇಂಥ ಮಹಾಪುರಾಣಗಳನ್ನು, ಚರಿತ್ರೆಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ, ಮನಸ್ಸಿಗೆ ಆನಂದ ಆಗುತ್ತದೆ. ಏನು ಮಾಡೋದ್ರಿಂದ ಅಂದರೆ ಶರಣರ ಮಹಾಚರಿತ್ರೆಗಳನ್ನು ಕೇಳೋದ್ರಿಂದ. 32 ವರ್ಷಗಳ ಪರ್ಯಂತರವಾಗಿ ಪರಮ ಪೂಜ್ಯರು ಚನ್ನಬಸವೇಶ್ವರರ ಈ ಒಂದು ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಮಾಡಿಕೊಂಡು ಒಬ್ಬೊಬ್ಬ ಮಹಾತ್ಮರ ಚರಿತ್ರೆಯನ್ನು, ಒಬ್ಬೊಬ್ಬ ಮಹಾತ್ಮರ ಮಹಾಪುರಾಣವನ್ನು ನಿಮ್ಮೆಲ್ಲರಿಗೆ ಕೇಳಿಸಬೇಕು. ನಮ್ಮ ಜನ ಉದ್ಧಾರ ಆಗಬೇಕಂತಕ್ಕಂಥ ಮನೋಭಾವ ಮತ್ತೇನೂ ಇಲ್ಲ. ಯಾಕೆ ಕೇಳಬೇಕು? 5 ದಿನಗಳ ಪರ್ಯಂತರವಾಗಿ ಒಬ್ಬ ಮಹಾತ್ಮನ ಚರಿತ್ರೆಯನ್ನು ಯಾಕೆ ಕೇಳಬೇಕಂದ್ರೆ ದುಃಖ ಬಂದದ್ದೇ ಕೇಳೋದರಿಂದ. ಆ ದುಃಖ ಹೋಗಬೇಕಾಗಿತ್ತಂದರೆ ಕೇಳೋದರಿಂದಲೇ ಹೋಗ್ತದೆ, ಮತ್ತದರಿಂದಲೂ ಹೋಗಂಗಿಲ್ಲ. ಅವಿಚಾರೇನ ಕೃತೋ ಬಂಧ ವಿಚಾರೇನ ನಿವರ್ತತೆ. ಅವಿಚಾರದಿಂದ ಮನುಷ್ಯನಿಗೆ ದುಃಖ ಬಂದದ. ಅದರ ಬಗ್ಗೆ ಶಾಸ್ತ್ರದ ಬಗ್ಗೆ ನಾ ಭಾಳ ಹೋಗಂಗಿಲ್ಲ, ಭಾಳದ ಹೇಳೋದದು. ಅವಿಚಾರ, ಕೇಳಬಾರದನ್ನು ಕೇಳಿದ್ದಕ್ಕಾಗಿ ಮನುಷ್ಯನಿಗೆ ದುಃಖ ಬಂದದ. ಹುಟ್ಟಿದ ಕೂಸಿಗೆ ಸ್ವಲ್ಪ ಲಕ್ಷ ಕೊಡ್ರಿ,
ಯಾಕೆ ಕೇಳಬೇಕು ಈ ಚರಿತ್ರೆಗಳನ್ನು ಪುರಾಣಗಳನ್ನು ಅನ್ನೋದು ಮೊದಲೊಂದು ಸ್ವಲ್ಪ ಕೇಳಿ ನಿಮಗೆ ಪುರಾಣ ಹೇಳ್ತೇನೆ ನಾನು. ಹುಟ್ಟಿದ ಕೂಸಿಗೆ ಇವನೇ ನಿಮ್ಮಪ್ಪ ಅಂತ ಹೇಳಿದವರು ಯಾರು? ತಾಯಿ. ಗುಡ್. ಹಿಂಗಾಗ ಹೊಡ್ರಿ ಚಪ್ಪಾಳೆ. ಹಿಂಗಾಗಿ ಇವ್ರು ನಮಗೆ ಭಾಗ್ಯ, ಯಾವ ಭಾಗ್ಯ ಸಿಕ್ಕಿಲ್ಲವ, ಎಲ್ಲ ಭಾಗ್ಯ ನಿಮಗೆ ಅದಾವ, ಅಟ್ಟು ಭಾಗ್ಯ ನಿಮ್ಮನ ಅದಾವ. ನಮ್ಮದು ಒಂದೇ ಒಂದು ಭಾಗ್ಯ, ದೌರ್ಭಾಗ್ಯ. ಯಾವ ಜನ್ಮ ಕರ್ಮ ಮಾಡಿವೋ ಏನೋ ಇಲ್ಲ, ನಮ್ಮಲ್ಲಿ ಅದು ಸ್ಥಿತಿನೇ ಇಲ್ಲ. ನೋಡ್ರಿ, ಹುಟ್ಟಿದ ಕೂಸಿಗೆ ಇವ ಅಪ್ಪ ಅಂತ ಹೇಳಿದವಳು ತಾಯಿ. ನೀವು ಅಷ್ಟ ಹೇಳಿಬಿಡ್ಲಿಲ್ಲವ. ಏನು ಮಾಡಿರಿ ಅಂದ್ರೆ ಅಪ್ಪ, ಅಕ್ಕ, ಅಣ್ಣ, ಚಿಕ್ಕಮ್ಮ ಎಲ್ಲ ಹೇಳ್ಕೊತ ಬಂದ ಮಾಮ. ಕೈಯಾಗ ಕೂಸಿರ್ತೈತೆ ಅದು. ಆ ಕೂಸಿಗೆ ಹೇಳ್ತೀರಿ ಮಾಮ. ಮಾಮ ಬಂದು ನೋಡಿಲ್ದೆ, ಮಾಮ ಬಂದು ನೋಡ್ದೆ, ಮಾಮಾಗ ಕಾಲು ತೋರಿಸ್ ಅಂತೀರಿ ನೀವು. ಕೈಯಾಗಿರ್ತೈತೆ ಕೂಸದು. ಅದು ಅಲ್ಲೇ ಹಿಂಗೆ ಕಾಲು ಹಿಂಗೆ ಮಾಡ್ತೈತೆ ಅದು. ಕೇಳ್ರಿ ಹಂಗೆ ಇಟ್ಟು ಮತ್ತು ಸಣ್ಣಂದಿರ್ತ ಮಾಡೈತಾರೆ, ದೊಡ್ಡದಾದ್ಮೇಲೆ ಬಿಟ್ಟಿತ್ತ ಅದು. ಹಾಂ, ಏನು ಹೇಳಬೇಕಾಗ್ಯದ ಹೇಳಿಲ್ಲ. ಮಾಮ ಬಂದ ಮಾಮಾಗ ಜೂ ಮಾಡು, ಅಲ್ಲೇ ಕಾರಂಜಿ ಬಿಡ್ತ ಅದು. ಮಾಮಾಗ ಏನು ಹೇಳಬೇಕಾಗಿದ್ದು ಕೂಸಿಗೆ ಹೇಳಿಲ್ಲ. ಹೇಳಬಾರದ್ದನ್ನು ಹೇಳಿದ್ರಿ, ಕೇಳಬಾರದ್ದನ್ನು ಕೇಳಿದ್ದೇವೆ. ಹುಟ್ಟಿದ ಕೂಸಿಗೆ ಗೊತ್ತಿಲ್ಲ ಏನು ಕೇಳಬೇಕಾಗಿದೆ, ಕೇಳಿಲ್ಲ. ಕೇಳಬಾರದ್ದನ್ನು ಕೇಳಿದ್ದಕ್ಕಾಗಿ ದುಃಖ ಬಂದದ. ಈಗ ಹುಟ್ಟಿದ ತಕ್ಷಣವೇ ಆ ಮಗುವಿಗೆ ಹೆಸರಿಡ್ತೀರಿ. ನಾಳೆನೂ ನಾಮಕರಣ ಮಾಡ್ತೀರಿ, ನಾಳೆ ಹೆಸರಿಡ್ತೀರಿ. ಇಲ್ಲಿ ಹೆಸರಿಡೋದು ಅಂತಾರಲ್ಲ, ಹೆಸರಿಡ್ತೀರಿ. ಇದಕ್ಕೆ ಏನು ಹೆಸರಿಡಬೇಕಾಗಿದೆ, ಇಡುವ ಹೆಸರು ಇಟ್ಟಿಲ್ಲ. ಇಡಬಾರ್ದ ಹೆಸರು ಇಟ್ಟದ್ದಕ್ಕಾಗಿ ಮಾಡಬಾರ್ದನ್ನು ಮಾಡಾಕತ್ತೇವೆ ನಾವು. ಲಕ್ಷ್ಯ ಇಟ್ಕೋರು ಸ್ವಲ್ಪ ಮೊದಲು. ದುಃಖಕ್ಕೆ ಕಾರಣ ಅಭಿಚಾರೇನ ಕೃತೋ ಬಂಧ. ಯಾಕೆ ಹೇಳಿದ್ರೆ ಅಂದರೆ ಏನು ಮಾಡಬೇಕಾಗಿದೆ ಅದನ್ನು ಮಾಡಿಲ್ಲ, ಮಾಡಬಾರ್ದನ್ನು ಮಾಡಾಕತ್ತೇವೆ, ಇಡಬಾರ್ದನ್ನು ಇಟ್ಟದ್ದು. ಗಟ್ಟಿಯಾಗಿ ಬಿಟ್ಟೇವೆ ನಾ ಇದು ಅಂಥೇಳಿ. ಅದಕ್ಕೆ ಅದು ಹೋಗಬೇಕಾಗಿತ್ತಂದ್ರೆ ನಾನಾರು, ನನ್ನ ನಿಜವೇನು, ನನಗೆ ಪರಿಭವ ದುಃಖ ಏಕೆ ಬಂತು, ಮುಂದೊದಗುವ ಗತಿ ಯಾವುದು ಅಂತಕ್ಕಂಥ ಸುವಿಚಾರ ಎಲ್ಲಿಯವರೆಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯನಿಗೆ ಮೋಕ್ಷ, ಮುಕ್ತಿ, ನೆಮ್ಮದಿ ಅಂತಕ್ಕಂಥದ್ದು ಇರುವುದಿಲ್ಲ. ಅದಕ್ಕಾಗಿ ಸುವಿಚಾರೇನ ನಿವರ್ತತೆ. ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಶರಣರ ಕಥೆಗಳನ್ನು, ಪುರಾಣ ಪುಣ್ಯ ಕಥೆಗಳನ್ನು ಕೇಳೋದರಿಂದ ಹೋಗ್ತದೆ ದುಃಖ. ಅದಕ್ಕೆ ಅದು ಹೋಗೋದಕ್ಕಾಗಿ ನನಗೇನು ಬೇಡಪ್ಪ. ದೇವರ ದಾಸಿಮಯ್ಯನವರು ಅಂತಾರೆ, ಕರಿಯ ನಿತ್ತೊಡೆವಲ್ಲೆ ಸಿರಿಯ ನಿತ್ತೊಡೆವಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತೊಡೆವಲ್ಲೆ, ನಿಮ್ಮ ಶರಣರ ಸುಳ್ಳುಡಿ. ಸುಳ್ಳ ನುಡಿ ಬೇರೆ, ಸುಳ್ಳುಡಿ ಬೇರೆ. ಶಬ್ದಗಳು ಗೊತ್ತಾಗಬೇಕು. ಸುಳ್ಳ ನುಡಿ ಮಾತಾಡೋ ಮಂದಿ ಭಾಳ ಐತಿ, ಸುಳ್ಳು ನುಡಿ ಮಾತಾಡೋರು ಭಾಳ ಕಡಿಮೆ ಅದಾರ. ನಿಮ್ಮ ಶರಣರ ಸುಳ್ಳುಡಿ ಒಂದು ಅರಗಳಿಗೆ ಇತ್ತೊಡೆ, ನಿಮ್ಮ ನಿತ್ಯ ಕಾನ ರಾಮನಾಥ ರಾಮನಾಥ. ಏನಂತಾರೆ ದಾಸಿಮನೆಯವರು, ನೀನು ಆನೆ ಕೊಡ್ತೀನಂದ್ರು ಬೇಡ, ಅಂಬಾರಿ ಕೊಡ್ತೀನಂದ್ರು ಬೇಡ, ಐಶ್ವರ್ಯ ಕೊಡ್ತೀನಂದ್ರು ಬೇಡ, ಏನೇ ಕೊಡ್ತೀನಂದ್ರು ನನಗೆ ಬೇಡ. ನೀನು ಕೊಡುವುದಾದರೆ ಪರಮಾತ್ಮ ನನಗೆ ಶರಣರ, ಸಂತರ, ಮಹಾತ್ಮರ ಎರಡು ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ನುಡಿಗಳನ್ನು ನನ್ನ ಕಿವಿಗೆ. ಯಾಕಂದರೆ ಈ ಶರೀರ ಅಂತ್ಯಂತ ಶರೀರ ಅಲ್ಲ, ಕಡು ದರ್ಪವನೇರಿದ ಒಡಲೆಂಬ ಬಂಡಿ. ಇದು ಎಂಥ ಬಂಡಿ ಅಂದರೆ ಒಳಗೆ ತುಂಬಿದ ನಾನು, ನನ್ನದು, ನನ್ನಿಂದ ಅಂತಕ್ಕಂಥ ಅಹಂಕಾರ, ಮಮಕಾರಾದಿಗಳು ತುಂಬಿರ್ತಕ್ಕಂಥ ಕಡು ದರ್ಪ ಏರಿರ್ತಕ್ಕಂಥ ಈ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಗೀಲು ಕಾನ ರಾಮನಾಥ. ನೋಡ್ರಿ, ಈ ಕಿವಿಗೆ ಕೀಲು ಯಾವಂತಂದ್ರೆ ಸುಳ್ಳು ನುಡಿ. ಎರಡು ಮಾತುಗಳು, ಒಳ್ಳೆಯ ಮಾತುಗಳು ಈ ಕಿವಿಗೆ ಕೀಲ. ಬಂಡಿಗೆ ಹೆಂಗೆ ಎರಡು ಕೀಲು ಇರ್ತಾವಲ್ಲ ಹಾಗೆ ಈ ದೇಹವೆಂಬ ಬಂಡಿಗೆ ಇದು ಬಂಡಿ. ಅದಕ್ಕೆ ಮಡಿವಾಳ ಮಾಚಿದೇವ್ರಂತಾರೆ, ಈ ಬಂಡಿ ಹೆಂಗದಂದ್ರೆ ಕಾಲುಗಳೆರಡು ಗಾಲಿ ಕಂಡಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ,
ಕಾಲುಗಳೆರಡು ಗಾಲಿ ಕಂಡಯ್ಯ ತುಂಬಿ ದೇಹವು ತುಂಬಿದ ಬಂಡಿ ಕಂಡಯ್ಯ. ಇದು ಒಂದು ಬಂಡಿ. ಆ ಬಂಡಿ ಮನಿಂದ ಇವತ್ತಿಲ್ಲಿ ಚನ್ನಬಸವೇಶ್ವರರಿ ಪುಣ್ಯ ಸ್ಥಾನಕ್ಕೆ ಹೆಂಗೆ ಬದದಂದ್ರೆ ಈ ಬಂಡಿಗೆ ಗಾಲಿ ಯಾವಂದ್ರೆ ಯಾವ್ರಿ? ಈ ಬಂಡಿಗೆ ಗಾಲಿ ಯಾವ್ರಿ? ಹೆಂಗೆ ಬಂದದ್ದು ಬಂಡಿಲಿ ಮಠ? ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವು ತುಂಬಿದ ಬಂಡಿ ಕಂಡಯ್ಯ. ಏನು ತುಂಬ್ಯದ? ಅದು ಬೇಡ, ಇರಲದು, ಅದು ವಿಮರ್ಶೆ ಮಾಡೋದು. ಅದಕ್ಕೆ ಒಂದೆರಡು ಮಾತುಗಳು ಕೇಳಬೇಕು. ಪ್ರತಿ ವರ್ಷ 32 ವರ್ಷಗಳ ಪರ್ಯಂತರವಾಗಿ ಪರಮ ಪೂಜ್ಯರು ಅಲ್ಲಮ್ಮ ಪ್ರಭುಲಿಂಗೇಶ್ವರರು ತಮಗಾಗಿ ಅಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಕೇಳಲಿ ನನ್ನ ಮಡ್ನಾಳ್ ಗ್ರಾಮದ ಸಮಸ್ತ ಭಕ್ತಸ್ತೋಮ ಕೇಳಲಿ, ಒಬ್ಬೊಬ್ಬರ ಮಹಾತ್ಮರ ಚರಿತ್ರೆಗಳನ್ನು, ಅವರ ಮಹಿಮೆಗಳನ್ನು ಕೇಳಲಿ ಅಂತಕ್ಕಂಥ ಮನೋಭಾವದಿಂದ ಈ ಒಂದು ಅಪ್ಪನ ಪುಣ್ಯ ಸ್ಮರಣೋತ್ಸವದ 5 ದಿನಗಳ ಪರ್ಯಂತರವಾಗಿ ಈ ವರ್ಷ ವಿಶೇಷವಾಗಿ ಕಲಬುರಗಿಯ ಮಹಾದಾಸೋಹಿ ಬರಗಾಲದ ಬಂಟ ರೈತರ ಜೀವನಾಡಿ ರೈತರ ಕಣ್ಮನಿ ಶರಣ ಬಸವೇಶ್ವರರ ಮಹಾಪುರಾಣ ಇವತ್ತು ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ, ಕೃತಾರ್ಥರಾಗೋಣ ಅಂತ ಹೇಳುತ್ತಾ ಸ್ವಲ್ಪ ಇವತ್ತು ಶರಣ ಬಸವೇಶ್ವರರ ಚರಿತ್ರೆಯನ್ನು ನಿಮಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಾವು ಫಸ್ಟೇಗಿಂತ ಬಿಡಿಸ್ಕೊಂತ ಬಂದರೆ ಸಾಲೋದಿಲ್ಲ. ಫಸ್ಟೇಗಿಂತ ಅದೆಲ್ಲ ಕೈಲಾಸ ವರ್ಣನೆ ಇದನ್ನು ಭಾಳ ಮಾಡೋಂಗಿಲ್ಲ. ನಾನು ನೆಟ್ಟಗೆ ಹೇಳ್ತೇನೆ, ಲಕ್ಷ ಕೊಟ್ಟು ಕೇಳ್ರಿ. ತ್ರಿಲೋಕ ಸಂಚಾರಿ ಬ್ರಹ್ಮನ ಮಾನಸ ಪುತ್ರ ನಾರದ ಮಹರ್ಷಿಗಳು ಸಂಚಾರ ಮಾಡ್ತಾ 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 ತ್ರಿಲೋಕವನ್ನು ಸಂಚಾರ ಮಾಡಿ ಕೊನೆಗೆ ಕೈಲಾಸಕ್ಕೆ ಹೋದಾಗ ಕೈಲಾಸದಲ್ಲಿ ಶಿವನ ಒಡ್ಡೋಲಗದಲ್ಲಿ ಶಿವನ ಮಹಾಪೂಜೆ ಮುಗಿದ ಮೇಲೆ ಶಿವ ಪರಮಾತ್ಮ ಚಿಂತಾಕ್ರಾಂತನಾಗಿ ಕೂತಿದ್ದಾನೆ. ಕೇಳ್ರಿ, ಜಗತ್ತಿನಲ್ಲಿ ಎಲ್ಲರೂ ಚಿಂತೆ ಮಾಡ್ಬೋದು, ನಾವೆಲ್ಲರೂ ಚಿಂತೆ ಮಾಡಿ ಕುಂತರೂ ನಮ್ಮ ಚಿಂತೆಯನ್ನು ಕಳಿತಕ್ಕಂಥ ಶಕ್ತಿ ಯಾರಿಗದ ಅಂದರೆ ಪರಮಾತ್ಮನಿಗದ. ತೇನ ವಿನಃ ತೃಣಮಪಿ ನ ಚಲತಿ. ಅವನ ಅನುಗ್ರಹವಿಲ್ಲದ ಒಂದು ಹುಲ್ಲು ಕಡ್ಡಿಯೂ ಅಗಳಾಡಂಗಿಲ್ಲ. ನಮ್ಮ ಚಿಂತೆಯನ್ನು ಬಿಡಿಸ್ತಕ್ಕಂಥವನು ಯಾರು? ನಮ್ಮಯ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ. ನಮ್ಮಯ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ. ಚಿಂತಾಕ ಮಾಡತಿದಿ ಚಿನ್ಮಯನಿದ್ದಾನೆ. ನಾವು ಚಿಂತೆ ಮಾಡಿ ನಮ್ಮ ಚಿಂತೆ ಬಿಡಿಸ ಪರಮಾತ್ಮ ಅದಾನೆ. ಇಲ್ಲಿ ಕೈಲಾಸದೊಳಗೆ ಪರಮಾತ್ಮನ ಚಿಂತೆ ಮಾಡ್ಕೋ ಅಂತ ಕುಂತಾನ. ಪರಮಾತ್ಮ ಚಿಂತೆ ಒಳಗೆ ಕುಂತ ಸಮಯದೊಳಗೆ ನಾರದ ಮಹರ್ಷಿಗಳು ಸಂಚಾರ ಮಾಡ್ಕೊಂತ ಏನು ಕೈಲಾಸಕ್ಕೆ ಬಂದರು. ನೋಡಿದರು ಪರಮಾತ್ಮನ ನಾರದ ಮಹರ್ಷಿಗಳು. ಪರಮಾತ್ಮ ಚಿಂತೆ ಒಳಗಿದ್ದ ಪರಮಾತ್ಮನಿಗೆ ಗೊತ್ತು. ಯಾಕಂದರೆ ಎಳ್ಳು ಗೊನೆ ಮುಳ್ಳು ಮನೆ ಟೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲಿ ಪರಿಪೂರ್ಣ ಆಗಿರ್ತಕ್ಕಂಥ ಪರಮಾತ್ಮ ಅವನೂರೇನು ತೃಣಕಾಷ್ಟದಲ್ಲಿ ಪರಿಪೂರ್ಣನಾಗಿರುವಂಥ ಭಗವಂತನಿಗೆ ಗೊತ್ತಿಲ್ಲದೆ ಯಾವುದದ? ಜಗತ್ತಿಂದೇ ಅವನಿಗೆ ಗೊತ್ತು. ಜಗನ್ಯಾಮಕ, ಜಗತ್ತಿಗೆ ಅನ್ನವನ್ನು ನೀಡ್ತಕ್ಕಂಥ ಪರಮಾತ್ಮ, ಜಗದೀಶ್ವರ, ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮ ಚಿಂತೆ ಒಳಗೆ ಕುಂತಿದ್ದನ್ನು ನೋಡಿದ ನಾರದ ಮಹರ್ಷಿ ಗೊತ್ತಾಯಿತು. ಗುರುತಾಗಿದ ಭಗವಂತನಿಗೆ ಭೂಲೋಕದಲ್ಲಿ ಏನಾಗಿದೆ ಅನ್ನೋದು ಗೊತ್ತು ಪರಮಾತ್ಮನಿಗೆ. ಆದರೆ ಪಾರ್ವತಾದೇವಿ ಪರಮಾತ್ಮನನ್ನು ನೋಡಿ ಅಂತಾಳೆ, ಪ್ರಭು ಯಾಕೆ ಯಾಕೆ ಚಿಂತೆಯೊಳಗೆ ಕೂತಿದ್ದೀರಾ ನೀವು? ನೀವು ಚಿಂತೆಯೊಳಗೆ ಕೂತರೆ ಜಗತ್ತಿನ ಜೀವಿಗಳು ಹೆಂಗೆ ಜೀವಿಸಬೇಕು? ಯಾಕೆ ಈ ಚಿಂತೆ ಅಂದಾಗ ಜಗತ್ತಿನ ಚಿಂತನೆ ನಿಮಗಿರಬೇಕು. ಆದರೆ ನೀವ ಚಿಂತೆಯೊಳಗೆ ಕೂತ್ರೆ ಜಗತ್ತಿನ ಜೀವಿಗಳು ಹೆಂಗೆ ಬದುಕಬೇಕು ಅಂದಾಗ ಪರಮಾತ್ಮ ಅಂತಾನೆ, ಹೌದು ಪಾರ್ವತಿ, ನಾ ಚಿಂತೆ ಮಾಡಲೇಬೇಕಾಗಿದೆ. ಯಾವ ಚಿಂತೆ, ಯಾರ ಚಿಂತೆ ಹೇಳು ಪ್ರಭು ಅಂತೇಳಿ ಪಾರ್ವತಾದೇವಿ ಕೇಳಿದಾಗ ಹೇಳ್ತಾನೆ ಪರಮಾತ್ಮ, ಯಾರ ಚಿಂತೆ ಎಂದರೆ ಭೂಲೋಕದಲ್ಲಿ ಇದೀಗ ತಾನೇ ನಾರದ ಮಹರ್ಷಿಗಳು ಬಂದಿದ್ದಾರೆ, ಅವರ ಬಾಯಿಂದ ಒಂದಿಷ್ಟು ಕೇಳು ಪಾರ್ವತಿ. ಹೇಳು ನಾರದ, ಏನಾಗಿದೆ ಹೇಳು ಅಂದಾಗ ಈ ಭೂಲೋಕದಲ್ಲಿ ನಡೆದ ಕಥೆಯನ್ನು ಹೇಳ್ತಾನೆ ನಾರದ ಮಹರ್ಷಿ. ಯಾಕಂದರೆ ಜಗತ್ತಿನಲ್ಲಿ ಈ ಭೂಮಂಡಲದ ಮ್ಯಾಲ ಯಾವಾಗ ಅನ್ಯಾಯ, ಅನೀತಿ, ಅನಾಚಾರ, ಅಧರ್ಮ ಅವನತಿಗೆ ಬರ್ತದೆಯೋ ಆ ಸಂದರ್ಭದಲ್ಲಿ ಆ ಧರ್ಮವನ್ನು ಎತ್ತಿ ಹಿಡಿಯೋದಕ್ಕಾಗಿ ಭಗವಂತನ ಅವತಾರವಾಗುತ್ತದೆ. ಎಲ್ಲೆಲ್ಲಿ ಅಧರ್ಮ ನಡೆದದ, ಅನ್ಯಾಯ ನಡೆದ, ಅನೀತಿ ನಡೆದದ ಹೇಳುವವನೇ ನಾರದ ಮಹರ್ಷಿ. ಯಾಕಂದ್ರೆ ಈಗೆಲ್ಲ ಮಾಧ್ಯಮಗಳು ಬಂದಾವು. ಈಗ ಟಿ ವಿಗಳ ಮುಖಾಂತರ ಒಂದು ನಿಮಿಷದೊಳಗೆ ಹೋಗಿ ಮುಟ್ತದೆ, ಇಲ್ಲಿಂದ ಬೇಕಾದ ಬೇರೆ ದೇಶಕ್ಕೆ ಹೋಗಿ ಮುಟ್ತದೆ, ಅಷ್ಟು ಸ್ಪೀಡ್ ಈಗ ಬಂದದ. ಆವಾಗ ಮಾಧ್ಯಮದ ವರದಿಗಾರ ಯಾರು ಅಂತಂದ್ರೆ ನಾರದ ಮಹರ್ಷಿ.
ಅವ್ರೇನು ದೇವತೆಗಳಿದ್ರಲ್ಲ, ಅವ್ರದ್ದು ಒಂದೊಂದು ಸೀಟ್ ಅದಾವೆ. ಪರಮಾತ್ಮ ರಾಷ್ಟ್ರಪತಿ, ಇಂದ್ರ ಪ್ರಧಾನಿ, ರಕ್ಷಣಾ ಸಚಿವ ವಿಷ್ಣು. ಕೇಳ್ರಿ ಸ್ವಲ್ಪ ಇಲ್ಲಿ, ಈ ಹಣಕಾಸು ಮಂತ್ರಿ ಯಾರು ಗೊತ್ತೈತೇನ್ರಿ? ಕುಬೇರ. ಜಲಮಂಡಳಿ ಸಚಿವ ವರುಣ. ಈ ಫೈರ್ ಮಿನಿಸ್ಟರ್ ಇಂಧನ ಸಚಿವ. ಈ ಕರೆಂಟ್ ಹೋಗೋದು ಬರೋದು ಮಾಡ್ತಾವಲ್ಲ ಇವು. ಇದಕ್ಕೊಬ್ಬರು ಮಿನಿಸ್ಟರ್ ಅದಾರ ಇಲ್ಲಿ, ಕೆ ಜಾರ್ಜ್ ಅಂತೇಳಿ. ಅಲ್ಲಿ ಸೂರ್ಯದೇವ ಮತ್ತು ವಾಯು ಮಾಲಿನ್ಯ, ಪವನ, ಗಾಳಿ, ಪವನದೇವ. ಪ್ರಚಾರ ಮಾಧ್ಯಮ ಸಚಿವನೇ ನಾರದ. ಎಲ್ಲ ಸುದ್ದಿಗಳನ್ನು ತಂದು ಮುಟ್ಸಾವ ಅವನ. ಇರಲಿ, ಅದು ಹೇಳಿದ ನಡೆದಿರ್ತಕ್ಕಂಥ ಈ ಅಧರ್ಮ, ಅನ್ಯಾಯ, ಅನೀತಿಯನ್ನು ಹೇಳ್ತಾನೆ. ಭೂಲೋಕದಲ್ಲಿ ಅನ್ಯಾಯ ಹೆಚ್ಚಾಗಿದೆ, ಅನೀತಿ ಹೆಚ್ಚಾಗ್ಯದ, ಅಧರ್ಮ ಹೆಚ್ಚಾಗ್ಯದ ತಾಯಿ ಅಂತಂದಾಗ ಅಷ್ಟೇ ಅಲ್ಲ, ಪರಮಾತ್ಮ ಹೇಳ್ತಾನೆ, ಇವತ್ತು ನಾನು ಯಾಕೆ ಚಿಂತೆ ಮಾಡಾಕತ್ತೇನೆ ಅಂದರೆ ಭೂಲೋಕದಲ್ಲಿ ನನ್ನ ಪರಮ ಭಕ್ತರಿದ್ದಾರೆ. ನನ್ನನ್ನು ನಂಬಿರುವ ಪರಮ ಭಕ್ತರ ಭೂಲೋಕದಲ್ಲಿ ಬಹಳ ಜನ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಭೂಲೋಕದಲ್ಲಿ ಈ ಕನ್ನಡ ನಾಡಿನ ಪುಣ್ಯ ಭೂಮಿ ಎಂದು ಎನಿಸಿಕೊಂಡಿರ್ತಕ್ಕಂಥ ಸಗರನಾಡು, ಕಲಬುರಗಿ ಜಿಲ್ಲೆ, ಜೇವರ್ಗಿ ತಾಲೂಕು, ಅರಳಗುಂಡಿಗೆ. ನೋಡ್ರಿ ಹೆಸರು ಹೆಂಗದ. ಗುಂಡಿಗೆ ಅಂತಂದರೆ ಹೃದಯ, ಗುಂಡಿಗೆ ಅಂದರೆ ಹೃದಯ. ಎಂತಹ ಹೃದಯ ಅಂದರೆ ಅರಳಿರುವ ಹೃದಯ, ಅರಳಗುಂಡಿಗೆ. ಒಬ್ಬ ಮಹಾತ್ಮ, ಒಬ್ಬ ಶರಣ ಜನ್ಮವೆತ್ತಬೇಕಾದ್ರೆ ಸುಮ್ಮನೆ ಅಲ್ಲ. ಅದಕ್ಕೆ ಭೂಲೋಕದಲ್ಲಿ ಆ ಸ್ಥಾನದಲ್ಲಿ ಎಂಥ ದಂಪತಿಗಳದಾರೆ ಅವರು ಅಂತಂದರೆ ಸಾಮಾನ್ಯ ದಂಪತಿಗಳಲ್ಲ, ಪುಣ್ಯ ದಂಪತಿಗಳು. ನನ್ನ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನಿಟ್ಟಿರ್ತಕ್ಕಂಥ, ಪರಮ ಪ್ರೀತಿಯನ್ನಿಟ್ಟಿರ್ತಕ್ಕಂಥ ಪುಣ್ಯ ದಂಪತಿಗಳಿದ್ದಾರೆ. ಅವರು ಯಾರು ಈಗ ಹೇಳ್ತೇನೆ ಕೇಳು. ಅವರಿಗಾಗಿ ನಾ ಯಾಕೆ ಚಿಂತೆ ಮಾಡಾಕತ್ತೇನೆ, ನೀವು ಸ್ವಲ್ಪ ಕೇಳು.